ಪ್ರಾಣಾಯಾಮದ ಬಗ್ಗೆ ಈ ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ದೆ, ಮತ್ತೆ ಅದರ ಡೆಮಾನ್ಸ್ಟ್ರೇಷನ್ ಕೂಡ ಕಳೆದ ದಿವಸ ನಾನು ಮಾಡಿ ತಮ್ಮೆಲ್ಲರಿಗೂ ಕಳಿಸಿದ್ದೆ. ಅದನ್ನು ತಾವೆಲ್ಲ ನೋಡಿದ್ದೀರಿ. ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ಈಗ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಆ ಉಸಿರನ್ನು ಹೊರಗೆ ಬಿಡುವುದು, ಉಸಿರನ್ನು ಒಳಗೆ ಎಳ್ಕೊಳ್ಳುವುದು, ಆಮೇಲೆ ಉಸಿರನ್ನು ಒಳಗೆ ತಡೆ ಹಿಡಿಯುವುದು, ಹೀಗೆ 3 ಹಂತಗಳಿವೆ. ಅದರಲ್ಲಿ ಉಸಿರನ್ನು ಹೊರಗೆ ತಡೆ ಹಿಡಿಯುವುದು ಬಲಭಾಗದಿಂದ ಆಗಬೇಕು. ಅದು ನಾನು ವಿಡಿಯೋದಲ್ಲಿ ತೋರಿಸಿದಾಗ ನನಗೆ ಬಲಭಾಗ ಯಾವುದು, ಅದು ಆ ಚಿತ್ರದಲ್ಲಿ ಸ್ವಲ್ಪ ವ್ಯತ್ಯಸ್ತವಾಗಿ ಕಾಣಬಹುದು. ಅದನ್ನು ಕೆಲವರಿಗೆ ಗೊಂದಲ ಆಗಬಹುದು. ನೀವು ಪ್ರಾಣಾಯಾಮ ಮಾಡಲಿಕ್ಕೆ ಕೂತ್ಕೊಂಡಾಗ ನಿಮಗೆ ಯಾವುದು ಬಲಭಾಗ ಅನ್ನುವುದನ್ನ ಮಾಡುವವರು ತಾವೇ ತೀರ್ಮಾನ ಮಾಡಿಕೊಂಡು ಆ ಪ್ರಕಾರ ಅದನ್ನು ಮುಂದುವರಿಸಬೇಕು. ಬೆನ್ನು ಹುರಿಯನ್ನು ನೇರವಾಗಿ ಇಟ್ಕೋಬೇಕು, ಮತ್ತೆ ಸ್ಥಿರವಾದ ಆಸನದಲ್ಲಿ ಕೂತ್ಕೋಬೇಕು, ಇತ್ಯಾದಿಗಳನ್ನು ಮಾಡಬೇಕು. ಕೊನೆ 3ನೇ ಹಂತದಲ್ಲಿ ನಾವು ಉಸಿರನ್ನೇನು ತಡೆ ಹಿಡಿತೀವಲ್ಲ, ಅದು ಎಷ್ಟು ಹೊತ್ತು ನಾವು ತಡೆ ಹಿಡಿಯಬಲ್ಲೆವು ಅನ್ನೋದನ್ನು ಅವಲಂಬಿಸಿ ಮುಂದೆ ಪೂರಕ ಮತ್ತು ರೇಚಕಗಳನ್ನು ಮಾಡಬೇಕು. ಅದು ಅತ್ಯುತ್ಸಾಹದಿಂದ ಏನೋ ಮಾಡ್ಲಿಕ್ಕೆ ಹೋದ್ರೆ ಅದನ್ನು ಮುಂದುವರಿಸಲಿಕ್ಕೆ ಆಗ್ಲಿಕ್ಕಿಲ್ಲ. ಅದಕ್ಕಾಗಿ ಪೂರಕವನ್ನು ಮಾಡುವ ನಮ್ಮ ಸಾಮರ್ಥ್ಯ, ಕೊನೆಗೆ ಕುಂಭಕವನ್ನು ಮಾಡುವ 3ನೇ ಹಂತದಲ್ಲಿ ಕುಂಭಕವನ್ನು ಮಾಡುವ ನಮ್ಮ ಸಾಮರ್ಥ್ಯ ಏನಿದೆ, ಅದು 4ರ ಪ್ರಮಾಣದಲ್ಲಿರ್ತದೆ. ಅದರ ಅರ್ಧ ಪ್ರಮಾಣದಲ್ಲಿ ಪೂರಕ ಇರ್ತದೆ, ಅದರ ಅರ್ಧ ಪ್ರಮಾಣದಲ್ಲಿ ರೇಚಕ ಇರ್ತದೆ, ತಮಗೆ ಗೊತ್ತಿದೆ. ಅದಕ್ಕಾಗಿ ಎಷ್ಟು ಹೊತ್ತು ಕೊನೆಗೆ ಹಿಡಿಯಬಲ್ಲಿರಿ ಅನ್ನೋದನ್ನ ಅವಲಂಬಿಸಿ ಕುಂಭಕದಲ್ಲಿ ಎಷ್ಟು ಹೊತ್ತು ಅಂತಃಕುಂಭಕವನ್ನು ಉಸಿರನ್ನ ಒಳಗೆ ತಡೆ ಹಿಡಿಯಬಲ್ಲಿರಿ ಅನ್ನೋದನ್ನು ಗಮನಿಸಿ ರೇಚಕ ಮತ್ತು ಪೂರಕಗಳನ್ನು ಕೂಡ ಮಾಡಬೇಕು. ಅದನ್ನೆಲ್ಲ ನಾವೇ ತೀರ್ಮಾನಿಸ್ಕೊಳ್ಬೇಕು. ಇದನ್ನ ಸ್ತ್ರೀಯರು ಪುರುಷರು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಅನೇಕ ಬಾರಿ ನಾವು ಪ್ರಾಣಾಯಾಮ ಮಾಡುವ ಪ್ರಸಂಗ ಬಂದಾಗ ಮೂಗು ಹಿಡಿದು ಅದನ್ನ ಒಂದು ಕಾಟಾಚಾರಕ್ಕೆಂಬಂತೆ ಒಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅನ್ನುವಂತೆ ಮಾಡಿ ಮುಗಿಸಿಬಿಡ್ತೇವೆ. ಹಾಗಾಗದೆ ವಾಸ್ತವಿಕವಾಗಿ ಪ್ರಾಣಾಯಾಮವನ್ನು ಮಾಡುವುದನ್ನು ನಾವೆಲ್ಲರೂ ರೂಢಿಸ್ಕೋಬೇಕು. ಮಕ್ಕಳಿಗೂ ಕೂಡ ಅದನ್ನ ಹೇಳಿಕೊಡ್ಬೇಕು. ಈಗಿನ ಒಂದು ಈ ಕೋವಿಡ್ ಏನ್ ಪರಿಸ್ಥಿತಿ ಬಂದಿದೆ, ಇದಕ್ಕೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರಾಣಾಯಾಮ ಮತ್ತು ಯೋಗದ ಮೊರೆ ಹೋಗ್ತಾ ಇದ್ದಾರೆ. ಕಪಾಲಭಾತಿ, ಅನುಲೋಮ ವಿಲೋಮ ಇತ್ಯಾದಿಗಳಂತೂ ಎಲ್ಲರೂ ಹೇಳ್ತಾರೆ. ಎಲ್ಲ ಯೋಗ ಶಿಕ್ಷಕರು ಹೇಳ್ತಾರೆ, ಯೋಗಾಸನಗಳನ್ನು ಹೇಳ್ತಾರೆ. ಮೂಲತಃ ನಮಗೆ ಕಸರತ್ತು ಒಳಗೊಂಡಂಥ ಬಹಳ ಹೊತ್ತು ಯೋಗ ಮಾಡುವಂತಹ ಅವಶ್ಯಕತೆ ನಮಗೇನೂ ಇಲ್ಲ. ದೇಹ ಸ್ಥಿರವಾಗಿದ್ರೆ ಸಾಕು ನಮಗೆ. ಆ ಮೂಲಕ ದೇಹ ಸ್ಥಿರವಾಗಿರ್ಲಿಕ್ಕೆ, ಆರೋಗ್ಯವಂತವಾಗಿರ್ಲಿಕ್ಕೆ ಎಷ್ಟು ಹೊತ್ತು ಯೋಗಾಸನ ಮಾಡಿದ್ರೂ ಸಾಕು, ಅಷ್ಟೇ ಸಾಕು. ನಾನು ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ, ಪ್ರಾಣಾಯಾಮದಿಂದಲೇ ಎಲ್ಲ ರೋಗಗಳು ಪರಿಹಾರ ಕಾಣುತ್ತವೆ ಅಂತ ಮುನಿಗಳ ಅಭಿಪ್ರಾಯ ಇತ್ತು. ಅವರು ಈ ಯೋಗದ ಆಸನಗಳಿಗೆ ಹೆಚ್ಚು ಬೆಲೆ ಕೊಡ್ತಿರ್ಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಈ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇತ್ಯಾದಿಗಳನ್ನ ವರ್ಣನೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಮಗೆ ಯೋಗ ಬೇಕ್ಯಾಕೆ, ಆಸನಗಳು ಬೇಕ್ಯಾಕೆ, ಯೋಗಾಸನಗಳು ಅಂತ ನಾವೇನು ಹೇಳ್ತೀವಲ್ಲ, ಆ ಆಸನಗಳು ನಮಗೆ ಬೇಕ್ಯಾಕೆ ಅಂದ್ರೆ ಮೊದಲು ಯಮ ಮತ್ತು ನಿಯಮಗಳನ್ನ ಅವಲಂಬಿಸಬೇಕು ಸಾಧಕನಾದವನು. ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರುವುದು ಅಹಿಂಸಾ, ಸತ್ಯವನ್ನಾಡುವುದು, ಮತ್ತೆ ಕದಿಯದಿರುವುದು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದು, ಇನ್ನೊಬ್ಬರನ್ನು ಬೇಡದೇ ಇರುವುದು, ಇವೆಲ್ಲ ಅಹಿಂಸಾ. ದೇಹ ಮನಸ್ಸುಗಳ ಶುದ್ಧತೆ, ತಪಸ್ಸು ಅಂದ್ರೆ ಮಂತ್ರಗಳ ಜಪ, ಅದು ತಪಸ್ಸು. ಇದ್ದಿದ್ರಲ್ಲೇ ತೃಪ್ತಿ ಪಡುವುದು, ಶಾಸ್ತ್ರದ ಅಧ್ಯಯನ, ಭಗವಂತನ ಪೂಜೆ, ಇವಿಷ್ಟು ನಿಯಮಗಳು. ಯಮ, ನಿಯಮ, ಮುಂದೆ ಅದರ ನಂತರ ಬರುವಂಥವು ಆಸನಗಳು. ಯಮಶ್ಚ ನಿಯಮಶ್ಚ ಆಸ, ಆಸ ಅಂದ್ರೆ ಆಸನ. ಅದಾದ್ಮೇಲೆ ಬರುವಂಥದ್ದು ಪ್ರಾಣಾಯಾಮ. ಮುಂದೆ ಬರುವುದು ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಅಂತ ಅಷ್ಟಾಂಗ ಯೋಗಗಳನ್ನು ಹೇಳ್ತಾರೆ. ಅಲ್ಲಿ ನಮಗೆ ಈ ಆಸನ ಅನ್ನೋದು ಮುಖ್ಯವಾಗಿ ಬೇಕಾಗಿರುವುದು ನಾವು ಮಾಡುವಂತಹ ಧ್ಯಾನ, ಭಗವಂತನ ಧ್ಯಾನ, ಮತ್ತೆ ನಾವು ಮಾಡುವಂತಹ ಶಾಸ್ತ್ರದ ಪ್ರವಚನ, ಶ್ರವಣ ಇತ್ಯಾದಿಗಳೇನಿದೆ, ಅದಕ್ಕೆ ನಮಗೆ ಉಪಯುಕ್ತ ಆಗುವಂತೆ ನಮ್ಮ ದೇಹ ಇರಬೇಕು. ಅದಕ್ಕೆ ಬೇಕಾದಷ್ಟು ಆಸನಗಳನ್ನ ನಾವು ಅಭ್ಯಾಸ ಮಾಡಿದರೆ ಸಾಕು. ಅದಕ್ಕಿಂತ ಹೆಚ್ಚಿಂದ ಏನನ್ನು ನಾವು ಬಹಳಷ್ಟು ಕಷ್ಟಪಟ್ಟು ಮಾಡಬೇಕಾದ್ದಿಲ್ಲ. ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ ಇತ್ಯಾದಿ ಆಸನ ಪ್ರಭೇದಗಳು. ಇಷ್ಟಾದರೂ ಕೂಡ ಆಧುನಿಕ ಕಾಲದ ಅನೇಕ ರೋಗಗಳ ಸವಾಲು ನಮಗಿರ್ತದೆ. ಹಾಗಾಗಿ ಆಚಾರ್ಯ ಅಲ್ಲಿ ಹೇಳಿರುವಂತಹ ಪದ್ಮಾಸನ, ಸ್ವಸ್ತಿಕಾಸನ ಇತ್ಯಾದಿ ಆಸನಗಳನ್ನು ಮಾತ್ರ ನಾವು ಅವಲಂಬಿಸಿ
ಆರೋಗ್ಯ ಪಡ್ಕೊಳ್ಳೋದು ಕೆಲವು ಬಾರಿ ಸಾಧ್ಯ ಆಗದೇ ಇರಬಹುದು. ಅದಕ್ಕಾಗಿ ಸೂರ್ಯ ನಮಸ್ಕಾರ, ಸರ್ವಾಂಗಾಸನ, ನವಲಿ, ಉತ್ಥಾನ ಪದ್ಮ, ಉತ್ಥಿತ ಪಾದಾಸನ ಇತ್ಯಾದಿ ಆಸನಗಳ ಅವಶ್ಯಕತೆ ಬರಬಹುದು. ಆದರೆ ಬಹಳ ದೀರ್ಘಕಾಲ ಆಸನ ಮಾಡಬೇಕಾದದ್ದು ನಮ್ಮ ಅವಶ್ಯಕತೆ ಏನಲ್ಲ ಅನ್ನೋದನ್ನು ಗಮನಿಸಬೇಕು. ಮನುಷ್ಯ ಸಾಧಕನಾದವನು, ಸ್ತ್ರೀ ಆಗಲಿ ಪುರುಷ ಆಗಲಿ, ಬೌದ್ಧಿಕವಾಗಿಯೂ ಮತ್ತೆ ದೈಹಿಕವಾಗಿಯೂ ಸ್ಮಾರ್ಟ್ ಆಗಿರ್ಬೇಕಾದ್ ಬಹಳ ಮುಖ್ಯ. ಹಾಗಂತೇಳಿ ಬಹಳ ದೀರ್ಘಕಾಲ ಆ ಯೋಗದಲ್ಲಿ ತೊಡಗುವ ಅಗತ್ಯ ಏನಿಲ್ಲ. ಹೆಲ್ತಿಯಾಗಿ ಸ್ಮಾರ್ಟ್ ಆಗಿ ಇರ್ಲಿಕ್ಕೆ ಬೇಕಾದಷ್ಟು ಎಷ್ಟು ಆಸನಗಳು ಸಾಕೋ ಅಷ್ಟು ಸಾಕು ಅಂತ ನಮ್ಮ ಒಂದು ಅಭಿಪ್ರಾಯ. ಅದಕ್ಕಿಂತ ಹೆಚ್ಚಾಗಿ ಪ್ರಾಣಾಯಾಮಗಳನ್ನೇ ಮಾಡಬೇಕು. ಆದರೆ ಪ್ರಾಣಾಯಾಮಗಳ ಬಗ್ಗೆ ನಾನು ಈ ಹಿಂದೆ ಕೂಡ ಹೇಳಿದ್ದೆ. ಕಪಾಲಭಾತಿ, ಅನುಲೋಮ ವಿಲೋಮ, ಸುದರ್ಶನ ಕ್ರಿಯಾ, ಗುಂಡಕ್ರಿಯಾ ಇತ್ಯಾದಿಗಳನ್ನೇ ಈಗಿನ ತಜ್ಞರು ಹೇಳ್ತಾರೆ. ನಾವೀಗ ಈ ಹಿಂದೆ ನೋಡಿರುವಂತಹ ರೇಚಕ, ಪೂರಕ, ಕುಂಭಕ, ಇದೇನು ಈ 3 ಹಂತಗಳ ಪ್ರಾಣಾಯಾಮ ಇದೆ, ಇದು ಹೆಚ್ಚು ಕಡೆ ಬಳಕೆಯಲ್ಲಿ ಇರೋದಿಲ್ಲ. ಆದರೆ ಶಾಸ್ತ್ರಗಳಲ್ಲಿ ನಾವು ಮಾಡುವಂಥ ಧಾರ್ಮಿಕ ಕ್ರಿಯೆಗಳ ಭಾಗವಾಗಿ ಆಚಮನ ಮಾಡಿದ ಮೇಲೆ ಪ್ರಾಣಾಯಾಮ, ಮುಂದೆ ಸಂಕಲ್ಪ, ಯಾವುದೇ ಪೂಜೆ ಇತ್ಯಾದಿಗಳನ್ನ ಮುಂದೆ ಮಾಡ್ತೀವಿ, ಪೂಜೆ, ಸಂಧ್ಯಾವಂದನ ಇತ್ಯಾದಿಗಳನ್ನ. ಅದರಿಂದ ಆಹ್ನಿಕ ಮಾಡುವವರಿಗೆ, ಆಹ್ನಿಕ ಮಾಡುವ ಯಾವ ವರ್ಗ ಇದೆ ಅವರಿಗೆ ಇದನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. ಆಹ್ನಿಕ ಮಾಡುವುದು ಯಾರಿಗೆ ರೂಢಿಯೇ ಇರೋದಿಲ್ಲೋ ಅದರಲ್ಲಿ ಅಂಥವರಿಗೆ ಇದರ ಪರಿಚಯ ಇರೋದು ಕೂಡ ಬಹಳ ಕಡಿಮೆ. ಕಪಾಲಭಾತಿ, ಅನುಲೋಮ ವಿಲೋಮ ಇತ್ಯಾದಿಗಳು ನಮ್ಮ ರಕ್ತದ ಒತ್ತಡ ಮತ್ತೆ ಮಧುಮೇಹ ಇತ್ಯಾದಿಗಳನ್ನು ನಿವಾರಿಸುವುದರಿಂದ, ದೇಹ ಮನಸ್ಸುಗಳನ್ನು ಸ್ವಚ್ಛವಾಗಿಡುವುದರಿಂದ ಆ ಆಸನಗಳು ಬೇಕು, ಬೇಡ ಅಂತ ಹೇಳ್ತಿಲ್ಲ. ತಜ್ಞರು ಹೇಳುವಂತೆ 15 ನಿಮಿಷದ ಕಪಾಲಭಾತಿ, 15 ನಿಮಿಷದ ಅನುಲೋಮ ವಿಲೋಮ ನಮ್ಮ ದೈಹಿಕ ಆರೋಗ್ಯಕ್ಕೆ ಸಾಕಷ್ಟಾಯಿತು. ವಿಶೇಷ ರೋಗಗಳೇನಾದರೂ ಇದ್ರೆ ಹೆಚ್ಚಿನ ಕಪಾಲಭಾತಿ, ಹೆಚ್ಚಿನ ಅನುಲೋಮ ವಿಲೋಮ ಮಾಡಬೇಕಾಗ್ತದೆ. ಇದರ ಜೊತೆಗೆ ಒಂದು ಅರ್ಧ ಗಂಟೆ ಯೋಗಾಸನ ಮಾಡಿದರೆ, ಅರ್ಧ ಗಂಟೆ ಯೋಗಾಸನ, ಅರ್ಧ ಗಂಟೆ ಕಪಾಲಭಾತಿ, ಅರ್ಧ ಗಂಟೆ ಅನುಲೋಮ ವಿಲೋಮ, ಇದಿಷ್ಟು ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಸಾಕು ಅಂತ ನನ್ನ ಅಭಿಪ್ರಾಯ. ಅದಕ್ಕಿಂತ ಹೆಚ್ಚು 2 ಗಂಟೆ, 1.5-2 ಗಂಟೆ ಯೋಗ ಮಾಡುವ ಅಗತ್ಯ ಏನೂ ಇಲ್ಲ. ಅದನ್ನ ಆ ಸಮಯವನ್ನ ನಾವು ನಮ್ಮ ಶಾಸ್ತ್ರಗಳ ಪ್ರವಚನ, ಶ್ರವಣ ಇತ್ಯಾದಿಗಳಿಗೆ ಬಳಕೆ ಮಾಡ್ಕೊಳ್ಬಹುದು. ಅದು ಹೆಚ್ಚು ಯೋಗ್ಯ. ಇದಲ್ಲದೆ ಧ್ಯಾನ ಅಂತಿದೆ, ಈ ಯೋಗದ ಮತ್ತೊಂದು ಅಂಗ, ಮುಂದಿನ ಅಂಗ. ಆ ಧ್ಯಾನದಲ್ಲಿ ಕೂಡ ನಾವು ತೊಡಗಬೇಕು. ಅದಕ್ಕಾಗಿ ಸಮಯವನ್ನು ವಿನಿಯೋಗ ಮಾಡ್ಕೊಳ್ಬೇಕೇ ಹೊರತು ಧ್ಯಾನ, ಧಾರಣ ಇತ್ಯಾದಿಗಳು ಮುಖ್ಯ ಸಾಧಕನಿಗೆ. ಈ ಮೊದಲಿನ ಈ ಆಸನಗಳೇ ಬಹಳ ಮುಖ್ಯ ಅಲ್ಲ. ಆಸನ ಅಂತನೂ ಶೌಚಾಚನೆಯಸು ಅಂಗ ಮಾತ್ರ, ಅದೊಂದು ಪಾರ್ಟ್ ಅಷ್ಟೇ, ಅದು ಬೇಸ್ ಅಷ್ಟೇ. ಅದು ನಮಗೆ ಫೌಂಡೇಶನ್ನೇ ಮುಖ್ಯ ಅಲ್ಲ, ಫೌಂಡೇಶನ್ ಮೇಲೆ ನಾವು ಕಟ್ಟುವಂತಹ ಬಿಲ್ಡಿಂಗ್ ಮುಖ್ಯ ಆಗಬೇಕು. ಅದಕ್ಕಾಗಿ ಯೋಗಾಸನಗಳ ಬಗ್ಗೆ ಬಹಳ ದೀರ್ಘ ಕಾಲವನ್ನ, ಶ್ರಮವನ್ನ ತೊಡಗಿಸುವುದು ಅಷ್ಟೇನು ಉಚಿತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಆದರೂ ಅವರವರ ಅನುಕೂಲಗಳೇನಿವೆ, ಅವರವರ ಅಗತ್ಯಗಳೇನಿವೆ, ಅದಕ್ಕೆ ತಕ್ಕಂತೆ ಯೋಗಾಸನಗಳನ್ನು, ಪ್ರಾಣಾಯಾಮಗಳನ್ನು ಅವರು ರೂಢಿಸ್ಕೋಬೇಕು. ಇದಿಷ್ಟು ಅರ್ಧ ಗಂಟೆ ಯೋಗ, 15 ನಿಮಿಷ ಕಪಾಲಭಾತಿ, 15 ನಿಮಿಷ ಅನುಲೋಮ ವಿಲೋಮದ ಬಗ್ಗೆ ಹೇಳಿದೆ. ಅದರ ಮುಂದೆ ನಾವು ಈ ಆಹ್ನಿಕದ ಭಾಗವಾಗಿ ಮಾಡುವಂತಹ ಪ್ರಾಣಾಯಾಮ ಏನಿದೆ, 1:4 ರೇಷಿಯೋದಲ್ಲಿ ಮಾಡಬೇಕಾದ ಪ್ರಾಣಾಯಾಮ, ಇದನ್ನು ಕೂಡ ಎಲ್ಲರೂ ರೂಢಿಸ್ಕೋಬೇಕು. ಉಪನೀತರಾದಂತಹ ಎಲ್ಲಾ ಒಟುಗಳಿಗೂ ಕೂಡ ತುಂಬಾ ಒಂದು ಎಚ್ಚರಿಕೆಯಿಂದ ತಪ್ಪದೆ ಎಲ್ಲರೂ ಹಿರಿಯರಾದವರು ಹೇಳಿಕೊಡ್ಬೇಕು. ಅದಕ್ಕಿಂತ ಮುಂಚೆ ಹಿರಿಯರಾದವರು ತಾವು ಅದನ್ನು ಮಾಡ್ತಾ ಇರಬೇಕು. ಒಂದು ಸಂಧ್ಯಾವಂದನದಲ್ಲಿ 15 ಪ್ರಾಣಾಯಾಮಗಳಾಗ್ತವೆ, ಹಿಂದೆ ಹೇಳಿದ್ದೆ. 3 ಸಂಧ್ಯಾವಂದನ ಮಾಡಿದರೆ 15, ಒಂದು ಸಂಧ್ಯಾವಂದನದಲ್ಲಿ 5 ಪ್ರಾಣಾಯಾಮಗಳು, 3 ಸಂಧ್ಯಾವಂದನದಲ್ಲಿ 15 ಪ್ರಾಣಾಯಾಮ ಆಗ್ತವೆ. ಇನ್ನು ದೇವರ ಪೂಜೆ, ವೈಶ್ವದೇವ, ಬಲಿಹರಣ ಇತ್ಯಾದಿಗಳಿಗೆ ಆರಂಭದಲ್ಲಿ ಒಂದೊಂದು ಬಾರಿ ಮಾಡಿದರೆ 17-18 ಪ್ರಾಣಾಯಾಮಗಳಾಗ್ತವೆ. ಅದೆಲ್ಲ ಸೇರಿ ಸಾಕಷ್ಟು ಸಮಯ ಹಿಡಿದಿತ್ತು. ಆದರೂ ನಾನು ಸದ್ಯ ಈಗ 15 ಪ್ರಾಣಾಯಾಮಗಳನ್ನ, ಈ ಶಾಸ್ತ್ರೋಕ್ತವಾದ ಪ್ರಾಣಾಯಾಮವನ್ನು 15 ಮಾತ್ರ ಮಾಡ್ತಾ ಇದ್ದೇನೆ. 3 ಸಂಧ್ಯಾವಂದನದಲ್ಲಿ ತಲಾ 5ರಂತೆ. ಹೀಗಾಗಿ 15 ಪ್ರಾಣಾಯಾಮ ಮಾಡ್ತಿದ್ದೇನೆ. ತಾವೆಲ್ಲರೂ ಅದನ್ನು ಮಾಡುವವರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಮಾಡ್ಕೊಳ್ಬಹುದು. ಉಪನೀತ ಒಟುಗಳಿಗೆ ಅದನ್ನು ಹೇಳ್ಕೊಡ್ಬೇಕು. ನಾನು ಈಗ ಹೇಳ್ತಿರುವಂತಹ ಮಾತುಗಳು ಅನೇಕ ಜನ ಆಯುರ್ವೇದ ವೈದ್ಯರು, ಅಲೋಪತಿ ವೈದ್ಯರು, ತಜ್ಞರಾದವರು, ವಿವಿಧ ಮತ್ತು ಆ ಕ್ಷೇತ್ರದಲ್ಲಿ ವಿಶೇಷ ಪರಿಣತಿ ಹೊಂದವರಿಗೂ ಕೂಡ ಹೋಗ್ತಾ ಇದೆ. ಅದು ನನಗೆ ಗಮನದಲ್ಲಿದೆ. ಆಯುರ್ವೇದ ವೈದ್ಯರಾದವರು ಮತ್ತೆ ನ್ಯಾಚುರೋಪತಿ ವೈದ್ಯರು ಮತ್ತೆ ಅಲೋಪತಿ ವೈದ್ಯರು ಅವರೆಲ್ಲರೂ ಕೂಡ ವಿಶೇಷತಃ ಯಾರು ತಮ್ಮ ಮನೆತನಗಳ ಮೂಲಕವಾಗಿ, ತಾವಿರುವ ಪರಿಸರದ ಮೂಲಕವಾಗಿ ಧಾರ್ಮಿಕ ಸಂಸ್ಕಾರವನ್ನು ಹೊಂದಿರ್ತಾರೆ, ಅದರ ಬಗ್ಗೆ ಆಸಕ್ತಿಯನ್ನು ಹೊಂದಿರ್ತಾರೆ, ಅಂಥವರು ಹೆಚ್ಚು ಇದನ್ನು ತಮ್ಮ ಕುಟುಂಬದಲ್ಲಿ, ತಮ್ಮ ಆಪ್ತ ಬಳಗದಲ್ಲಿ ಎಲ್ಲರಲ್ಲೂ ಕೂಡ ಈ ಪ್ರಾಣಾಯಾಮದ ಬಗ್ಗೆ ಒಂದು ಜಾಗೃತಿ ಮೂಡಿಸಬೇಕು.
ಯಾರೋ ಒಬ್ರು ವಿದ್ವಾಂಸರು ಪ್ರಾಣಾಯಾಮದ ಬಗ್ಗೆ ಒಂದು ಭಾಷಣ ಕೊರೆಯೋದಕ್ಕಿಂತಲೂ ವೈದ್ಯರಾದವರು ಮತ್ತೆ ಉಳಿದವರು ಇಂಥವ್ರು ಕೆಲವರು ಹೇಳಿದಾಗ ಅದು ಹೆಚ್ಚು ಉಪಯುಕ್ತ ಆಗ್ತದೆ. ಪ್ರಾಣಾಯಾಮದ ಲಾಭಗಳನ್ನ ಹೀಗೆ ಅವರು ಜನರಿಗೆ ಮನ ಮುಟ್ಟುವಂತೆ ಹೇಳಬೇಕು. ಅದರಿಂದ ಬರುವಂತಹ ಏಕಾಗ್ರತೆ ಇತ್ಯಾದಿಗಳ ಬಗ್ಗೆ ಮುಂದಿನ ತಲೆಮಾರುಗಳಿಗೆ ಮನವರಿಕೆ ಆಗುವಂತೆ ಮಾಡಬೇಕು. ಅಂಥದ್ದೊಂದು ವಿನಂತಿ ಎಲ್ಲ ವೈದ್ಯರಿಗೂ ಕೂಡ, ಇದನ್ನು ಕೇಳುವಂತಹ ಎಲ್ಲ ವೈದ್ಯರಿಗೂ ಕೂಡ. ಮತ್ತೆ ಉಪನೀತ ಒಟುಗಳಿಗೂ ಕೂಡ ಮಾಡಿಸ್ಬೇಕು ಅಂತ ಹೇಳಿದೆ. ಅನೇಕ ಸರಿ ನನಗಿದು ಅನಿಸ್ತದೆ, ಸ್ತ್ರೀಯರು ಕೂಡ ಮಾಡಲೇಬೇಕು. ಸ್ತ್ರೀಯರು ಸಾಮಾನ್ಯವಾಗಿ ವಿವಾಹ ಆದ ಮೇಲೆ ತಾವು ಕೂಡ ಒಂದು ಮಟ್ಟಿನ ಆನ್ಹಿಕವನ್ನು ಮಾಡುವುದನ್ನು ರೂಢಿಸ್ಕೋತಾರೆ. ಅದೆಲ್ಲ ಸಂಪ್ರದಾಯಸ್ಥ ಕುಟುಂಬದಲ್ಲಿದ್ದವರಿಗೆ ಗೊತ್ತಿದೆ. ಆ ವಯಸ್ಸಿಗೆ ಅಲ್ಲದೇನೆ ಇನ್ನೂ ಸಣ್ಣ ವಯಸ್ಸಿನಲ್ಲಿಯೇ 8ನೇ ವಯಸ್ಸಿಗೆ ಒಬ್ಬ ಹುಡುಗಿಗೆ ಪ್ರಾಣಾಯಾಮ ಮಾಡಿಸ್ಬೇಕು, ಅಥವಾ 10ನೇ ವಯಸ್ಸಿಗೆ ಮಾಡಬೇಕು, 12ಕ್ಕೆ ಮಾಡಿಸ್ಬೇಕು. ನಾನು ಅದ್ರ ಬಗ್ಗೆ ನಿರ್ದಿಷ್ಟವಾಗಿ ಏನು ಈಗ ಹೇಳಲಿಕ್ಕಾಗೋದಿಲ್ಲ. ಆದರೆ 16ನೇ ವಯಸ್ಸಂತೂ ಬಂದಾಗ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿಸ್ಲಿಕ್ಕೆ ಒಂದು ಹುಡುಗಿಗೂ ಕೂಡ ಅದು ಉಚಿತವಾದ ವಯಸ್ಸೇ. ಅದನ್ನೇನು ಮೀರಿ ಹೋಗಬೇಕಾದ ಕಾರಣ ಇಲ್ಲ ಅಂತ ನನಗನ್ನಿಸ್ತದೆ. 16, 12 ಅದನ್ನೆಲ್ಲ ತಾವೇ ತೀರ್ಮಾನ ಮಾಡಬೇಕು. ಆ ಬಾಲಕಿಗೂ ಕೂಡ ಒಂದು ಇನಿಷಿಯೇಷನ್ ಪ್ರಾರಂಭ ಆಗಬೇಕು ಅನ್ನುವುದು ಇತ್ತೀಚೆಗೆ ನಾನು ಆಲೋಚನೆ ಮಾಡಿದಾಗ ನನಗೆ ಕಂಡು ಬಂದಂತಹ ಒಂದು ಸಂಗತಿ. ಒಬ್ಬ ಹುಡುಗನಿಗೆ 8ನೇ ವಯಸ್ಸಿಗೆ ಅದು ಉಪನಯನ ಆಗ್ತದೆ, ಅದು ತಮಗೆಲ್ಲ ಗೊತ್ತಿದೆ. ಇದನ್ನು ಕೇಳುವವರಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದವರು ಕೂಡ ಇದ್ದೀರಿ. ಬ್ರಾಹ್ಮಣರು ಮತ್ತೆ ಲಿಂಗಾಯತರು ಇಂಥವ್ರು ಎಲ್ಲರೂ ಕೂಡ ಬೇರೆ ಬೇರೆಯವರು ಇದ್ದೀರಿ. ಬಾಲಕ ಮತ್ತು ಬಾಲಕಿಯರಿಗೆ ಒಂದು ಇನಿಷಿಯೇಷನ್ ಪ್ರಾರಂಭ ಆಗಬೇಕು. ಅದು ಲಿಂಗಾಯತ ಸಮುದಾಯ, ಜೈನ ಸಮುದಾಯ ಇತ್ಯಾದಿ ಅನೇಕ ಸಮುದಾಯಗಳಲ್ಲೂ ಕೂಡ ಇದ್ದೇ ಇದೆ. ಚಿಕ್ಕ ವಯಸ್ಸು ನಾವು ಧರ್ಮಾಚರಣೆಯನ್ನು ಮುಂದೆ ಯಾವಾಗೋ ಮಾಡ್ತೇವೆ ಅಂತ ಮಾತ್ರ ಆಲೋಚನೆ ಮಾಡುವುದು ಬೇಡ. ಚಿಕ್ಕ ವಯಸ್ಸಿನಿಂದಲೂ ಅವರಿಗೊಂದು ಇನಿಷಿಯೇಷನ್ ಕೊಟ್ಟರೆ ಬಹಳ ಒಳ್ಳೆಯದು ಅಂತ ನನಗನ್ನಿಸ್ತದೆ. ಅದು ಬೇರೆ ಬೇರೆ ಸಮುದಾಯಗಳಲ್ಲೂ ಇದೆ, ಇಲ್ಲ ಅಂತಲ್ಲ, ಬ್ರಾಹ್ಮಣ ಸಮುದಾಯದಲ್ಲೂ ಇದೆ. ಅದು ಬಾಲಕರಿಗೆ ಮಾತ್ರ ಸೀಮಿತ ಆಗಿರೋದು ಬೇಡ, ಬಾಲಕಿಗೂ ಕೂಡ ಕೊಡಬೇಕು. ಯುಕ್ತ ವಯಸ್ಸು ಯಾವುದು ಅಂತ ಅನ್ನೋದನ್ನ ಅವರ ಆಯಾ ತಂದೆ ತಾಯಿಂದರು ಪೋಷಕರೇ ವಿಚಾರ ಮಾಡಬೇಕು. ಅಂತೂ ವಿವಾಹ ಆಗುವ ತನಕ ಕಾಯದೆ ಒಂದು ಶುಭ ಮುಹೂರ್ತದಲ್ಲಿ ಬಾಲಕಿಯಾದವಳಿಗೆ ಇನಿಷಿಯೇಷನ್ ಅಂತ ಏನು ಶಬ್ದ ಪ್ರಯೋಗ ಮಾಡಿದ್ದೇನಲ್ಲ, ಅದು ಹುಡುಗನಿಗೆ ಉಪನಯನ ಇರುವಂತೆ, ಮುಂಜುವೆ ಇರುವಂತೆ ಉಪನಯನ, ಹುಡುಗನನ್ನ ಶಾಸ್ತ್ರಗಳ ಸಮೀಪಕ್ಕೆ ಕರ್ಕೊಂಡು ಹೋಗೋದು, ಅಥವಾ ಕೆಳಗಿದ್ದವನನ್ನ ಮೇಲಕ್ಕೆ ಎಬ್ಬಿಸುವುದು, ಮೇಲಕ್ಕೆ ಕರ್ಕೊಂಡು ಹೋಗೋದು, ಒಂದು ಅಭಿವೃದ್ಧಿ ಅದು ಆ ಹುಡುಗನ ಜೀವನದಲ್ಲಿ. ಅಂಥದೇ ಒಂದು ಉಪನಯನವನ್ನ ಶಾಸ್ತ್ರೋಕ್ತ ಅಲ್ಲದೆ ಹೋದ್ರೂ ಕೂಡ ಆ ಶಾಸ್ತ್ರೋಕ್ತವಾದ ಆ ವಿಧಾನಗಳನ್ನ ಹುಡುಗಿಗೇನು ಮಾಡಬೇಕಾದ್ದಿಲ್ಲ. ಅದಕ್ಕೆ ಒಂದಿಷ್ಟು ಮಂತ್ರಗಳ, ಶ್ಲೋಕಗಳ ಪಠನ ಮತ್ತು ಈ ಪ್ರಾಣಾಯಾಮ, ಒಂದು ಸ್ಥಿರವಾದ ಆಸನದಲ್ಲಿ ಒಂದು 5-10 ನಿಮಿಷ ಆದರೂ, ಬೆಳಿಗ್ಗೆ ಒಂದು 5 ನಿಮಿಷ, ಸಾಯಂಕಾಲದ ಒಂದು 5 ನಿಮಿಷ ಆದರೂ ಕೂತ್ಕೊಳ್ಳಿಕ್ಕೆ ಅದಕ್ಕೆ ಆ ಹುಡುಗಿಗೆ ಅಭ್ಯಾಸ ಆಗುವಂತೆ, ನಿರ್ದಿಷ್ಟ ಮಂತ್ರಗಳನ್ನು ಆ ಹುಡುಗಿ ನಿತ್ಯ ಹೇಳುವಂತೆ, ಆ ಹುಡುಗಿಗೂ ಕೂಡ ಒಂದು ರೀತಿಯಾದಂತಹ ಉಪನಯನ, ಒಂದು ರೀತಿಯಾದಂತಹ ಇನಿಷಿಯೇಷನ್ ಪ್ರಾರಂಭ ಕಾಣಬೇಕು ಅಂತ ನನ್ನ ಒಂದು ಸಲಹೆ. ಅದನ್ನ ನಾನು ನನ್ನ ಸಹೋದರರ ಜೊತೆಗೂ ಕೂಡ ಈಗಾಗಲೇ ಮಾತಾಡಿದ್ದೇನೆ. ನನ್ನ ಮಗಳು, ನಮ್ಮ ಸಹೋದರರ ಹೆಣ್ಣುಮಕ್ಕಳು, ಅವರೆಲ್ಲರಿಗೂ ಕೂಡ ಅಂಥದ್ದೊಂದು ಸಾಮೂಹಿಕವಾದಂತಹ ಇನಿಷಿಯೇಷನ್ ನಾವು ಸೂಕ್ತವಾದ ಸಂದರ್ಭ, ಸೂಕ್ತವಾದ ದೇಶ, ಕಾಲ ಇತ್ಯಾದಿಗಳನ್ನು ಗಮನಿಸಿ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ನಾವು ಮಾಡ್ತಿದ್ದೇವೆ ಅಂತ ತಮ್ಮ ಎದುರಿಗೆ ಹೇಳ್ಕೊಳ್ಳುವುದು ನಮ್ಮ ದೊಡ್ಡಸ್ತಿಕೆ ಏನಲ್ಲ. ನಾನು ಇದನ್ನು ಆಲೋಚನೆ ಮಾಡಿದಾಗ ಇಂಥದ್ದೊಂದು ಸಂಸ್ಕಾರವನ್ನ ಬಾಲಕಿಯರಿಗೆ ಈಗಾಗಲೇ ಸ್ವರ್ಣವಲ್ಲಿ ಸಂಸ್ಥಾನದ ಪೀಠಾಧಿಪತಿಗಳು ಮಾಡ್ತಾ ಇದ್ದಾರೆ ಅಂತ ನನಗೊಬ್ರು ಗಮನಕ್ಕೆ ತಂದರು. ಆಗ ನನಗೆ ಮತ್ತಷ್ಟು ಧೈರ್ಯ ಬಂತು. ಯಾರೋ ವಿವಾಹಿತರಾದವರಿಗೆ, ಮಧ್ಯವಯಸ್ಕರಿಗೆ, ಮುದುಕರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಧರ್ಮ ಅಂತ ಅನ್ನೋದು. ಅದು ಕೌಮಾರ ಆಚರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ಹೇಳಿದಂತೆ ಸಣ್ಣ ವಯಸ್ಸಿನಿಂದಲೂ ಧರ್ಮದ ಆಚರಣೆ ಅಂತ ಅನ್ನೋದು ಪ್ರಾರಂಭ ಕಾಣಬೇಕು. ಅದಕ್ಕಾಗಿ ಬಾಲಕನಿಗೆ ಹೇಗೆ ಒಂದು ಇನಿಷಿಯೇಷನ್ ಇದೆಯೋ ಹಾಗೆ ಬಾಲಕಿಗೂ ಕೂಡ ಅಂಥ ಒಂದು ಇನಿಷಿಯೇಷನ್ ಅನ್ನು ನಾವು ಕೊಡಿಸಬೇಕು. ಶಾಸ್ತ್ರದಲ್ಲಿ ಅದಕ್ಕೇನು ವಿಧಾನ, ಕಟ್ಟಡ ಇಲ್ಲದೇ ಇರಬಹುದು, ಆದರೆ ಈ ಕಾಲದ ಅಗತ್ಯ ಆಗಿದೆ. ಪ್ರತಿಯೊಬ್ಬರನ್ನು ಕೂಡ ಧಾರ್ಮಿಕವಾಗಿ, ನೈತಿಕವಾಗಿ ಬೆಳೆಸಬೇಕಾದಂತಹ ಒಂದು ಅಗತ್ಯ ಪಾಲಕರಿಗೆ, ಪೋಷಕರಿಗಿದೆ, ಸಮಾಜಕ್ಕೂ ಕೂಡ ಅದಿದೆ, ಮತ್ತು ಆಯಾ ಬಾಲಕಿಯರಿಗೂ ಕೂಡ ಅದಿದೆ. ಅದಕ್ಕಾಗಿ ಅಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ನನ್ನದೊಂದು ಸಲಹೆ.
ಹೀಗೆ ಪ್ರಾಣಾಯಾಮದ ಮತ್ತು ಧ್ಯಾನದ ಕುರಿತಾಗಿ ಒಂದು ಜಾಗೃತಿಯನ್ನು ನಾವೆಲ್ಲ ಸೇರಿ ಮೂಡಿಸಬೇಕು ಅಂತ ನಾನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಇದ್ರ ಬಗ್ಗೆ ನೀವೇನಾದ್ರು ನಿಮ್ಮ ಅಭಿಪ್ರಾಯಗಳನ್ನು ಹೇಳುವುದಿದ್ರೆ ನನಗೆ ತಿಳಿಸ್ಬೇಕು.